ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನ ನೋಡಲಿದ್ದೀರಿ. ಯುಗಾದಿ ಅಮಾವಾಸ್ಯೆಯ ಒಳಗಿಂದ ಸ್ನೇಹಿತರೆ, ಯುಗಾದಿ ಅಮಾವಾಸ್ಯೆಯ ನಾಳೆ ಸ್ನೇಹಿತರೆ, ಯುಗಾದಿ ಹಬ್ಬ ಆದ ನಂತರ ಸಾಕಷ್ಟು ಬದಲಾವಣೆಯನ್ನ ತುಲಾರಾಶಿಯವರು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗಬಹುದು, ಹಣಕಾಸಿನಲ್ಲಾಗಬಹುದು, ವೃತ್ತಿ ಜೀವನ ಉದ್ಯೋಗದಲ್ಲಿ, ನಿಮ್ಮ ಶುಭ ಕಾರ್ಯದಲ್ಲಿ, ಜೊತೆಗೆ ಹಣಕಾಸಿನ ಬಗ್ಗೆ ಯಾವುದರ ಬಗ್ಗೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಈ ಬಾರಿ ಯುಗಾದಿ ಅಮಾವಾಸ್ಯೆ ಒಂದೇ ದಿನ. ಪಿತೃ ತರ್ಪಣ ಹಬ್ಬದ ಆಚರಣೆ ಮುಹೂರ್ತವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಾಳೆ ಯುಗಾದಿ ಹಬ್ಬವು ಮಾರ್ಚ್ 19ರಂದು ಅಮಾವಾಸ್ಯೆಯೊಂದಿಗೆ ಬಂದಿದೆ. ಈ ಅಪರೂಪದ ದಿನದಂದು ಸೂರ್ಯೋದಯ ತಿಥಿಯ ಆಧಾರದ ಮೇಲೆ ಆಚರಣೆಗಳನ್ನು ವಿಂಗಡಿಸಲಾಗಿದೆ ಅಂತಲೇ ಹೇಳ್ಬಹುದು. ಪಿತೃ ಕಾರ್ಯಗಳನ್ನು ಬೆಳಿಗ್ಗೆ ಮುಗಿಸಿ ಸ್ನೇಹಿತರೆ, ನಂತರ ಯುಗಾದಿ ಸಂಭ್ರಮವನ್ನು ಆಚರಿಸುವ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ತುಲಾರಾಶಿಯವರು ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸಂಪೂರ್ಣ ಮಾಹಿತಿ ಸಿಕ್ಕಿದರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ಇದ್ದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೊಸ ವರ್ಷಕ್ಕೆ ಸ್ನೇಹಿತರೆ ಹೊಸ ವರ್ಷಕ್ಕೆ ಮುನ್ನಡಿ ಇರುವ ಯುಗಾದಿ ಹಬ್ಬಕ್ಕೆ ನೀನು ನಾಳೆ ಅಂತಲೇ ಹೇಳ್ಬೋದು. ಇದೇ 19ರಂದು ಯುಗಾದಿಯ ಸಂಭ್ರಮ. ಯುಗಾದಿ ಹಬ್ಬವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಂಡ್ಯದಂದು ಆಚರಿಸಲಾಗುವಂತಹ ಇಂದು ಹೊಸ ವರ್ಷವಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಯುಗಾದಿ ನಮಗೆ ಹೊಸ ವರ್ಷ. ಈ ದಿನದಿಂದ ತುಲಾರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿದ್ದೀರಿ. ಯುಗಾದಿ ಅಮಾವಾಸ್ಯೆ ಒಂದೇ ದಿನ ಇರುವ ಕಾರಣ ಈ ಬಾರಿ ಇದೇ ದಿನ ಅಮಾವಾಸ್ಯೆಯು ಬಂದಿದೆ. ಯುಗಾದಿಯ ಸಂಭ್ರಮದ ಜೊತೆ ಅಮಾವಾಸ್ಯೆಯು ಕೂಡ ಸೇರಿಕೊಂಡಿರುವುದು ಅಪರೂಪವೇ. ಫಾಲ್ಗುಣ ಮಾಸದ ಕೊನೆಯ ದಿನ ಅಮಾವಾಸ್ಯೆ, ನಂತರದ ಚೈತ್ರ ಮಾಸದ ಮೊದಲ ದಿನ ಯುಗಾದಿ ಪಾಂಡಮಿ. ಈ ಬಾರಿಯೂ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಎರಡು ಒಟ್ಟಿಗೆ ಆಚರಣೆಯನ್ನು ಮಾಡ್ಬೋದಾ ಅಂತ ಕೇಳಿದ್ರೆ, ಹೀಗೆ ಎರಡು ಒಟ್ಟಾಗಿ ಬಂದರೆ ಸ್ನೇಹಿತರೆ, ಸಾಮಾನ್ಯವಾಗಿ ಅಮಾವಾಸ್ಯೆಯಂದು ಪಿತೃತರ್ಪಣವನ್ನು ನೀಡ್ತಾರೆ. ಮರುದಿನ ಪಾಂಡಮಿಯಂದು ಬೇವು ಬೆಲ್ಲವನ್ನು ಸೇವಿಸಿ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ ನಮ್ಮ ಹಿಂದೂಗಳ ಹಬ್ಬದ ಪ್ರಕಾರ ಯುಗಾದಿ ಹಬ್ಬದಲ್ಲಿ ಸ್ನೇಹಿತರೆ. ಇನ್ನು ಸೂರ್ಯೋದಯ ತಿಥಿಯ ಆಧಾರದ ಮೇಲೆ ಈ ಬಾರಿ ಇದರ ಮುಹೂರ್ತ ಯಾವುದು ಅಂದರೆ, ಸಾಮಾನ್ಯವಾಗಿ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಅದನ್ನೇ ಮುಖ್ಯ ತಿಥಿ ಎಂದು ಕರೆಯುತ್ತಾರೆ. ಸೂರ್ಯೋದಯದ ಸಮಯದ ತಿಥಿಯು ಮುಖ್ಯವಾಗಿರುವುದರಿಂದ ಯುಗಾದಿ ಆಚರಣೆಯು ಮಾರ್ಚ್ 19ರಂದು ಬರುವ ಸಾಧ್ಯತೆ ಇದೆ ಅಂತ ತಿಳಿಸಿದೆ. ಖಂಡಿತವಾಗಿಯೂ 19ನೇ ತಾರೀಕು ಯುಗಾದಿ ಮತ್ತು ಅಮಾವಾಸ್ಯೆ ಇದೆ. ಅದಕ್ಕೆ ಸ್ನೇಹಿತರೆ, ಈ ಕಾರಣದಿಂದ ಮಾರ್ಚ್ 18ನೇ ಸಂಜೆಯಿಂದ ಮತ್ತು 19ನೇ ತಾರೀಕಿನ ಬೆಳಿಗ್ಗೆ 6:30ರ ಒಳಗೆ ಅಮಾವಾಸ್ಯೆಯ ಪಿತೃ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಳ್ಬೇಕು. 6:54ರ ಬಳಿಕ ಸಂಪೂರ್ಣವಾಗಿ ಯುಗಾದಿ ಹಬ್ಬದ ಆಚರಣೆ, ಪೂಜೆ, ಪಂಚಾಂಗ ಶ್ರಾವಣ ಎಲ್ಲವನ್ನು ಕೂಡ ಮಾಡಬಹುದಾಗಿದೆ. ಇನ್ನು ಅದೇ ರೀತಿ ದಾನ ಧರ್ಮ ಮಾಡುವುದಕ್ಕೆ ಯಾವ ದಿನಾಂಕ ಬೆಟರ್ ಇದೆ ಅನ್ನೋದನ್ನ ಕೇಳಿದ್ದೀರಾ. ನಾಳೆ 18ನೇ ತಾರೀಕು ಸ್ನೇಹಿತರೆ, ಅಮಾವಾಸ್ಯೆ ದಿನ ಅನುಕೂಲ ಅಂತಲೇ ಹೇಳಬಹುದು. ಯುಗಾದಿ ಹಬ್ಬದ ಇಂದಿನ ದಿನವು ಅಮಾವಾಸ್ಯೆಯಾಗಿರುವುದರಿಂದ ಈ ದಿನದಂದು ಹೆಚ್ಚಿನ ದಾನ ಧರ್ಮ, ಪಿಂಡದಾನ ಮತ್ತು ತರ್ಪಣ ಕಾರ್ಯಗಳನ್ನು ಮಾಡಲಾಗುತ್ತದೆ. ನಂತರ ಮರುದಿನ ಯುಗಾದಿ ಆಚರಣೆಗಳನ್ನು ನಡೆಸಲಾಗುತ್ತದೆ. ಸೊ ಹಾಗಾಗಿ ಯಾರೆಲ್ಲ ಪೂಜೆ ಪುನಸ್ಕಾರಗಳನ್ನು, ದಾನ ಧರ್ಮಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ,
ನಾಳೆ 18ನೇ ತಾರೀಕು ಸಂಜೆಯಿಂದನೇ ಮಾಡಬಹುದು. ನಂತರ ಬೆಳಿಗ್ಗೆ ಯುಗಾದಿ ಸಂಭ್ರಮದಲ್ಲಿ ನೀವು ತೊಡಗಿಸ್ಕೊಳ್ಬಹುದು ಸ್ನೇಹಿತರೆ. ಬೇವು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡಿ, ಜೊತೆಗೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವಂತಹ ಕಹಿಯೆಲ್ಲ ದೂರ ಹೋಗಿ ಸಿಹಿಯನ್ನು ನೋಡಲಿ, ಸಂತೋಷ, ನೆಮ್ಮದಿ, ಆರೋಗ್ಯದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿ ಅಂತ ಹೇಳ್ತಾ, ಇನ್ನು ತುಲಾರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಮಾಡ್ದೇ ನೋಡ್ತಿದ್ದಾರೆ ಇನ್ನೂ ಕೂಡ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯವನ್ನು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಖಂಡಿತವಾಗಿಯೂ ನನ್ನ ಆನ್ಸರ್ನ ಮಾಡ್ತಾ ಹೋಗ್ತೀನಿ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ತುಲಾರಾಶಿಯವರು ಯಾರಿದ್ರೆ ಸ್ನೇಹಿತರೆ, ನಿಮ್ಮ ಸ್ನೇಹಿತರಾಗಬಹುದು, ನಿಮ್ಮ ಹಿತೈಷಿಗಳಾಗಬಹುದು ಸ್ನೇಹಿತರೆ, ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ. ಓಕೆ, ಮಾರ್ಚ್ 2026 18ನೇ ತಾರೀಕಿಂದ ಸ್ನೇಹಿತರೆ ತುಲಾರಾಶಿಯ ಜನರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಶ್ರ ಫಲಗಳನ್ನು ಹೊತ್ತು ತಂದಿದೆ ಅಂತಲೇ ಹೇಳಬಹುದು. ಅದೃಷ್ಟದ ಹೊಳಪು, ಅದರ ಹೆಜ್ಜೆಯ ಬಗ್ಗೆ ಎಚ್ಚರವಿರಲಿ. ಶುಕ್ರ ನಿಮ್ಮ 9ನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಹುಚ್ಚನಾಗುತ್ತಾನೆ. ಇದು ದೈವಿಕ ಆಶೀರ್ವಾದದಂತೆ ಕೆಲಸ ಮಾಡಲಿದ್ದು ಆಧ್ಯಾತ್ಮಿಕ ಬೆಳವಣಿಗೆ, ದೂರದ ಪ್ರಯಾಣ ಮತ್ತು ಮೇಲಾಧಿಕಾರಿಗಳ ಬೆಂಬಲವನ್ನು ನೀಡುತ್ತದೆ. ಆದರೆ ನಿಮ್ಮ 8ನೇ ಮನೆಯು ಕುಂಭರಾಶಿಯಲ್ಲಿ ಅಸ್ಥಿರತೆಯ ಕೇಂದ್ರವಾಗಿದ್ದು ಮಂಗಳ ಮತ್ತು ರಾಹು ಇಲ್ಲೇ ಸಂಯೋಜಿತವಾಗಿರುವುದರಿಂದ ಹಠಾತ್ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ತುಲಾರಾಶಿಯವರಿಗೆ ನಿಮ್ಮ ಆರೋಗ್ಯ ಮತ್ತು ವಾಹನ ಚಾಲನೆಯ ವಿಷಯದಲ್ಲಿ ನೀವು ಹೆಚ್ಚಿನ ಜಾಗರೂಕರಾಗಿರಬೇಕು. ಈ ತಿಂಗಳು ಎದುರಾಗುವಂತಹ ಸವಾಲುಗಳು 9ನೇ ಮನೆಯ ಶ್ರದ್ಧೆ ಮತ್ತು ನಂಬಿಕೆಯ ಮೂಲಕ ಎದುರಿಸುವುದು ಅತ್ಯಗತ್ಯ. ಸೊ ಹಾಗಾಗಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇನ್ನು ಗ್ರಹ ಸಂಚಾರ ತುಲಾರಾಶಿಯವರಿಗೆ 18ನೇ ತಾರೀಕಿಂದ ಹೇಗಿರಲಿದೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗ್ರಹ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನೋಡಲಿದ್ದೀರಿ ಅಂತ ನೋಡ್ತಾ ಹೋಗೋಣ. ಗ್ರಹ ಶುಕ್ರ 4 ಮತ್ತು 11ನೇ ಅಧಿಪತಿ ಅಂತಲೇ ಹೇಳಬಹುದು. 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಅದೃಷ್ಟ, ಪ್ರವಾಸ, ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಲಾಭ ಅಂತಲೇ ಹೇಳಬಹುದು. ಇನ್ನು ಮಂಗಳ ಯೋಗಕಾರಕ 8ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಹಠಾತ್ ಘಟನೆಗಳು, ಆರೋಗ್ಯದ ಅಪಾಯ ಮತ್ತು ಅನಿರೀಕ್ಷಿತ ಲಾಭ. ಇನ್ನು ರಾಹು 8ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಮನಸ್ಸಿನಲ್ಲಿ ಗುಪ್ತ ಆತಂಕ ಮತ್ತು ಅನಿರೀಕ್ಷಿತ ಬದಲಾವಣೆ. ಇನ್ನು ಸೂರ್ಯ 8ನೇ ಮನೆಯ ನಂತರ 9ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ 18ರಿಂದನೇ ಸಂಚಾರವನ್ನು ಮಾಡಲಿದೆ ಸ್ನೇಹಿತರೆ. ಆರೋಗ್ಯದ ಮೇಲೆ ಪ್ರಭಾವ, ನಂತರ ಅದೃಷ್ಟ ಮತ್ತು ತಂದೆಯ ಬೆಂಬಲ ಹೆಚ್ಚಾಗಲಿದೆ. ಇನ್ನು ಗುರು 12ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡಲಿದೆ. ವೆಚ್ಚಗಳು, ವಿದೇಶ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ತುಲಾರಾಶಿಯ ಜನರಿಗೆ. ಹಾಗಿದ್ರೆ ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಾಯಿತು. ಇವಾಗ ವೃತ್ತಿ ಉದ್ಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ತಿಂಗಳು ಮಾರ್ಚ್ 18ರಿಂದ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನವು ಏರಿಳಿತಗಳಿಂದ ಕೂಡಿರಬಹುದು. 8ನೇ ಮನೆಯಲ್ಲಿ ಮಂಗಳ ರಾಹು ಸಂಯೋಜನೆಯು ಕೆಲಸದ ಪರಿಸರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ತರಬಹುದು. ಒಂದು ಪ್ರಾಜೆಕ್ಟ್ ಅರ್ಧಕ್ಕೆ ನಿಲ್ಲಬಹುದು ಅಥವಾ ಸಹೋದ್ಯೋಗಿಗಳಿಂದ ಅಡ್ಡಿ ಎದುರಾಗಬಹುದು. ಕಚೇರಿ ರಾಜಕೀಯದಿಂದ ದೂರವಿರುವುದು ಉತ್ತಮ. ಆದರೆ 9ನೇ ಮನೆಯಲ್ಲಿ ಉಚ್ಚ ಶುಕ್ರನಿರುವುದರಿಂದ ಒಂದು ಆಶಾದಾಯಕ ಬೆಳವಣಿಗೆ, ಅನಿರೀಕ್ಷಿತ ಮೂಲಗಳಿಂದ ಸಹಾಯ ಸಿಗಲಿದೆ. ವಿಶೇಷವಾಗಿ ಮಹಿಳಾ ಬಾಸ್ ಅಥವಾ ಮಾರ್ಗದರ್ಶಕರು ನಿಮ್ಮ ಪರವಾಗಿ ನಿಲ್ಲಬಹುದು. ವಿದೇಶಿ ವ್ಯಾಪಾರ, ಪ್ರಕಾಶಮಾನ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಉದ್ಯೋಗದಲ್ಲಿ ಇರುವವರಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಮಾರ್ಚ್ 18ರ ನಂತರ ನಿಮ್ಮ ಗೌರವ ಕೂಡ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ವೃತ್ತಿಯಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಈ ಸಮಯದಲ್ಲಿ ಗ್ರಹಗಳ ಸಂಚಾರವಿರುವುದರಿಂದ ಸಣ್ಣ ಪುಟ್ಟವಾದ ವಿವಾದಗಳು, ತೊಂದರೆಗಳು ಎದುರಾಗ್ಬೋದು. ಭಯಪಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅಮಾವಾಸ್ಯೆಯ ಸಮಯದಲ್ಲಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಪರಿಹಾರವನ್ನು ಮಾಡಿದಲ್ಲಿ ಖಂಡಿತವಾಗಿಯೂ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡುವವರು ಖಂಡಿತವಾಗಿ ಹೂಡಿಕೆಯನ್ನು ಮಾಡಬಹುದು. ಯಾವುದಾದ್ರೂ ತೊಂದರೆಗಳು ಎದುರಾದರೆ ಇದಕ್ಕೂ ಕೂಡ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅದೆಲ್ಲವೂ ಕೂಡ ನಿವಾರಣೆಯಾಗಲಿದೆ.
ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ, ನಿಮ್ಮ ಆರ್ಥಿಕ ಜೀವನ ಹೇಗಿರಲಿದೆ ತುಲಾರಾಶಿಯವರಿಗೆ ಅಂದರೆ ಹಣಕಾಸಿನ ವಿಷಯದಲ್ಲಿ ತುಲಾರಾಶಿಯವರಿಗೆ ಇದು ಎಚ್ಚರಿಕೆಯ ಸಮಯ. 8ನೇ ಮನೆಯು ಸಕ್ರಿಯವಾಗಿರುವುದರಿಂದ ಅನಿರೀಕ್ಷಿತ ವೆಚ್ಚಗಳು, ವೈದ್ಯಕೀಯ ಬಿಲ್ಗಳು, ತೆರಿಗೆ ಪಾವತಿ ಅಥವಾ ಹಠಾತ್ ರಿಪೇರಿ ಕೆಲಸಗಳಿಗಾಗಿ ಹಣ ವ್ಯಯವಾಗಬಹುದು. ಈ ತಿಂಗಳು ಯಾರಿಗೂ ಸಾಲ ನೀಡಬೇಡಿ, ಯಾಕಂದರೆ ಸ್ನೇಹಿತರೆ ಅದನ್ನು ವಾಪಸ್ಸು ಪಡೆಯುವುದು ಕಷ್ಟವಾಗಬಹುದು. ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಚರ್ಚೆಗಳು ನಡೆಯಬಹುದು. ಉತ್ತಮ ಅಂಶವೇನೆಂದರೆ ಉಚ್ಚ ಶುಕ್ರನ ಪ್ರಭಾವದಿಂದ ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟ ಒಲಿಯಲಿದೆ. ಸ್ಕಾಲರ್ಶಿಪ್ ಸಿಗುವಂತಹ ಸಾಧ್ಯತೆ ಇದೆ. ಈ ತಿಂಗಳು ಹಣವನ್ನು ದುಂದು ವೆಚ್ಚ ಮಾಡುವ ಬದಲು ಉಳಿತಾಯದ ಕಡೆಗೆ ಗಮನವಿರಲಿ ಸ್ನೇಹಿತರೆ. ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ನಾವು ಎಷ್ಟು ಉಳಿತಾಯ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತದೆ. ಸೊ ಹಾಗಾಗಿ ದುಂದು ವೆಚ್ಚದ ಕಡೆಗೆ ಗಮನವನ್ನು ಕಡಿಮೆ ಮಾಡಿ, ಅಂದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ಸ್ನೇಹಿತರೆ ಗಮನವನ್ನು ಕೊಡಿ ಅಂತ ಹೇಳ್ತಾ, ಇದು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರನ್ನ ನೋಡ್ತಾ ಹೋಗೋಣ. ಆರೋಗ್ಯವೇ ಈ ತಿಂಗಳು ನಿಮ್ಮ ಮೊದಲ ಆದ್ಯತೆಯಾಗಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ತುಲಾರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡಿ. ಆದಷ್ಟು ಸಿಹಿ ಪ್ರಮಾಣವನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಸಿಹಿಯನ್ನು ತಿನ್ನುವುದು ಶುಗರ್ ಮತ್ತು BP ಇರುವವರು ಸ್ನೇಹಿತರೆ ಸಿಹಿ ಪ್ರಮಾಣವನ್ನು ಕಡಿಮೆ ಮಾಡಿ, ಸಿಹಿ ತಿಂಡಿ ತಿನಿಸುಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ, ಯಾಕಂದರೆ ನಿಮ್ಮ ಮೊದಲ ಆದ್ಯತೆ ಆರೋಗ್ಯವೇ ಆಗಿದೆ. 8ನೇ ಮನೆಯಲ್ಲಿ ಮಂಗಳ, ರಾಹು ಮತ್ತು ಬುಧನ ಸಂಯೋಜನೆಯು ಸೋಂಕುಗಳು ಅಥವಾ ಜ್ವರದಂತಹ ಸಮಸ್ಯೆಗಳನ್ನು ತರಬಹುದು. ಅಂಗಾರಕ ಯೋಗವು ಬೆಂಕಿ, ಚೂಪಾದ ವಸ್ತುಗಳು ಅಥವಾ ವಿದ್ಯುತ್ತಿನಿಂದ ಅಪಾಯವನ್ನು ಸೂಚಿಸುತ್ತಿದೆ. ವಾಹನ ಚಾಲನೆಯಲ್ಲಿ ಮತ್ತು ಯಂತ್ರೋಪಕರಣಗಳ ಬಳಕೆಯಲ್ಲಿ ಜಾಗೃತಿ ಇರಲಿ. ರಾಹುವಿನ ಪ್ರಭಾವದಿಂದ ಮಾನಸಿಕ ಆತಂಕ ಹೆಚ್ಚಾಗಬಹುದು. ಆದರೆ 9ನೇ ಮನೆಯ ಶುಕ್ರ ಮತ್ತು 12ನೇ ಮನೆಯ ಗುರು ಆಧ್ಯಾತ್ಮಿಕ ಚಿಕಿತ್ಸೆಯನ್ನು ನೀಡಲಿದ್ದಾರೆ. ಧ್ಯಾನ, ಯೋಗ ಮತ್ತು ನೀರಿನ ಬಳಿ ಸಮಯ ಕಳೆಯುವುದು ನಿಮ್ಮ ಮಾನಸಿಕ ಶಾಂತಿಗೆ ಬಹಳ ಪ್ರಯೋಜನಕಾರಿಯ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಹೆಲ್ತ್ ಬಗ್ಗೆ ಪ್ರತಿಯೊಬ್ಬರು ಕಾಳಜಿ ವಹಿಸಿ, ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ಹೊರಗಿನ ಮಸಾಲೆಯುಕ್ತ ಆಹಾರವನ್ನು, ಸಿಹಿ ಪದಾರ್ಥಗಳನ್ನು ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡಿ ಸ್ನೇಹಿತರೆ. ಮನೆಯಲ್ಲಿ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ. ಉಷ್ಣತೆ ಯಾರಿಗೆಲ್ಲ ಜಾಸ್ತಿ ಇದೆ ಅವರು ಚೆನ್ನಾಗಿ ನೀರನ್ನು ಕುಡಿಯುವುದು, ಹಣ್ಣು ಹಂಪಲುಗಳನ್ನು ಸೇವಿಸುವುದರಿಂದ ಉಷ್ಣತೆ ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಏನೇ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿಯಾಗಿ ಕೊಡುವಂತಹ ಸಲಹೆಯನ್ನು ಫಾಲೋ ಮಾಡಿ. ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ ಅಂದರೆ ಕುಟುಂಬ ಜೀವನದಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು. ಮಾತು ಮತ್ತು ಕುಟುಂಬದ 2ನೇ ಮನೆಯಲ್ಲಿ ಕೇತು ಇರುವುದರಿಂದ ಹಣ ಮತ್ತು ಆಸ್ತಿಯ ವಿಷಯದಲ್ಲಿ ವಾದ ವಿವಾದಗಳು ಉಂಟಾಗಬಹುದು. ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ ದಯವಿಟ್ಟು. ಇಲ್ಲದಿದ್ದರೆ ಸಣ್ಣ ತಪ್ಪು ತಿಳುವಳಿಕೆಯು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಆದರೆ ತಂದೆ ಅಥವಾ ಮಾರ್ಗದರ್ಶಕರೊಂದಿಗಿನ ನಿಮ್ಮ ಸಂಬಂಧವು ನಿಮಗೆ ಶಕ್ತಿಯ ಮೂಲವಾಗಲಿದೆ. 9ನೇ ಮನೆಯ ಉಚ್ಚ ಶುಕ್ರನಿಂದ ಅವರು ನಿಮಗೆ ಸರಿಯಾದ ದಾರಿ ತೋರಿಸುತ್ತಾರೆ. ಒಂದು ವೇಳೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯು ಆರೋಗ್ಯ ಅಥವಾ ಆರ್ಥಿಕ ಒತ್ತಡವನ್ನು ಎದುರಿಸುತ್ತಿರಬಹುದು. ಈ ಸಮಯದಲ್ಲಿ ಅವರಿಗೆ ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ. ಸೊ ಹಾಗಾಗಿ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಬೆಂಬಲವಾಗಿ ನಿಲ್ಲಿ ಸ್ನೇಹಿತರೆ. ವಾದ ವಿವಾದಗಳಿಂದ ದೂರವಿರಿ. ಕುಟುಂಬದಲ್ಲಾಗಲಿ, ನಿಮ್ಮ ಸಂಗಾತಿಯೊಂದಿಗಾಗಲಿ, ನಿಮ್ಮ ಮಕ್ಕಳ ವಿಚಾರದಲ್ಲಾಗಲಿ ಸ್ನೇಹಿತರೆ ಈ ವಾದ ವಿವಾದದಿಂದ ದೂರವಿರಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ ನಾಳೆ ಅಮಾವಾಸ್ಯೆ ಇದೆ ಸ್ನೇಹಿತರೆ. ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅದ್ಭುತ ಅವಕಾಶಗಳಿವೆ. ಉನ್ನತ ಶಿಕ್ಷಣಕ್ಕೆ 9ನೇ ಮನೆಯಲ್ಲಿ ಉಚ್ಚ ಶುಕ್ರನಿರುವುದು ಅತ್ಯಂತ ಶುಭ ಸ್ಥಾನ. ಒಂದು ವೇಳೆ ನೀವು ವಿದೇಶದಲ್ಲಿ ಓದಲು ಬಯಸಿದರೆ ಅಥವಾ ಮಾಸ್ಟರ್ಸ್ PhD ಮಾಡುತ್ತಿದ್ದರೆ ಅಡೆತಡೆಗಳು ನಿವಾರಣೆಯಾಗಲಿದೆ. ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇದು ಸೂಕ್ತ ಸಮಯ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ. ಸಂಶೋಧನೆ ಅಥವಾ ರಹಸ್ಯಶಾಸ್ತ್ರಗಳನ್ನು ಸ್ನೇಹಿತರೆ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಮಹತ್ವದ ಸಾಧನೆಯ ಕಾಲ. ಸ್ನೇಹಿತರೆ ಶಾಲೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏಕಾಗ್ರತೆ ಕಡಿಮೆ ಆಗಬಹುದು. ಶಾಲಾ ವಿದ್ಯಾರ್ಥಿಗಳು ಮನೋರಂಜನೆಯಿಂದಾಗಿ ಓದಿನಿಂದ ವಿಚಲಿತರಾಗಬಹುದು. ಒಂದು ದಿನಚರಿಯನ್ನು ಪಾಲಿಸುವುದು ಉತ್ತಮ.
ಶನಿ ಶಿಸ್ತನ್ನು ಬಯಸುವ ಕಾರಣ ಪ್ರತಿದಿನ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ ಖಂಡಿತವಾಗಿಯೂ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಗುರು ಹಿರಿಯರನ್ನು ಗೌರವಿಸಿ ತಂದೆ ತಾಯಿಯ ಮಾತನ್ನು ಪಾಲಿಸುವುದು, ಅವರ ಮಾತನ್ನು ಕೇಳುವುದು ಬಹಳ ಮುಖ್ಯವಾಗುತ್ತದೆ. ಇನ್ನು ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಖಂಡಿತವಾಗಿಯೂ ಸಣ್ಣ ಪುಟ್ಟ ಪರಿಹಾರ ಜ್ಯೋತಿಷ್ಯದ ಪರಿಹಾರವಾಗಿರುತ್ತದೆ. ಅನುಸರಿಸಿ ಏನೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ. 8ನೇ ಮನೆಯ ಸವಾಲುಗಳನ್ನು ಎದುರಿಸಲು ಮತ್ತು 9ನೇ ಮನೆಯ ಅದೃಷ್ಟವನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಅನುಸರಿಸಿ. ಮೊದಲನೇದಾಗಿ ದೇವಿಯ ಆರಾಧನೆ. ಮಂಗಳವಾರ ಮತ್ತು ಶುಕ್ರವಾರದಂದು ದುರ್ಗಾ ದೇವಿಯನ್ನು ಪೂಜಿಸಿ ಮಂಗಳ ಮತ್ತು ರಾಹುವನ್ನು ಶಾಂತಗೊಳಿಸಲು ಕೆಂಪು ಹೂಗಳನ್ನು ಅರ್ಪಿಸಿ. ಇನ್ನು ಪ್ರಯಾಣದ ಸುರಕ್ಷತೆಗಾಗಿ ಯಾವುದೇ ದೀರ್ಘ ಪ್ರಯಾಣಕ್ಕೆ ಮೊದಲು ಸ್ನೇಹಿತರೆ ಗಣೇಶನಿಗೆ ಗಣಪತಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ವಿಘ್ನಗಳನ್ನು ನಿವಾರಿಸಲು ಪ್ರಾರ್ಥಿಸಿ ಒಳಿತಾಗಲಿದೆ. ಇನ್ನು ದಾನ ಧರ್ಮವನ್ನು ಮಾಡಿ. ಮಂಗಳವಾರದಂದು ರಕ್ತದಾನ ಸಾಧ್ಯವಾದರೆ ಸ್ನೇಹಿತರೆ ಅಥವಾ ಬಡವರಿಗೆ ನಿರ್ಗತಿಕರಿಗೆ ಔಷಧಿಗಳನ್ನು ದಾನ ಮಾಡಿ ಆರೋಗ್ಯದ ಮೇಲಿನ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಅದೇ ರೀತಿ ರಕ್ಷಾ ಮಂತ್ರ ಅಂದರೆ ಮಂಗಳ ರಾಹುವಿನಿಂದ ಉಂಟಾಗುವ ಅಪಘಾತ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ರಕ್ಷಣೆಯನ್ನು ಪಡೆಯಲು ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಉತ್ತಮ. ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತುಲಾರಾಶಿಯವರು ತಪ್ಪದೆ ಈ ಪರಿಹಾರಗಳನ್ನೆಲ್ಲ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.